ಶುಭೋದಯ ಎಲ್ರಿಗೂ. ನನ್ನ ಹೆಸರು ಗಗನ GH. ನಾನು ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದುತ್ತಾ ಇದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ A ಸೆಕ್ಷನ್ನು. ಇವತ್ತು ನಾನು ನಮ್ಮ ದೇಶಕ್ಕೆ ಬಲಿ ಕೊಟ್ಟರು ಓದುತ್ತಾ ಇದ್ದೀನಿ. ನಾನು ಅವರ ಜನ್ಮದಿನ ಹೇರುತ್ತಾ ಇದ್ದೀನಿ. ಅವರ ಜನ್ಮದಿನದ್ದು ನಾನು ಬರ್ತಿದ್ದೀನಿ. ಇವಾಗ ನಾವು ಅವರ ಜನ್ಮದಿನ ಯಾವ ದಿನಗಳು ಅಂತ ನೋಡೋಣ. ಇವರು ನಿಮಗೆ ಸರಿಯಾಗಿ ಗೊತ್ತಿರಲ್ಲ ಅನಿಸುತ್ತೆ. ಇವರು ಸ್ವಾಮಿ ವಿವೇಕಾನಂದ. ಅವರ ಜನ್ಮದಿನ ಜನವರಿ 12 ಅಂದರೆ ಅವತ್ತು ಇದು ನಮ್ಮ ಭಾರತದ ಮ್ಯಾಪ್ ಅಂದರೆ ಕರ್ನಾಟಕ ಮ್ಯಾಪ್. ಇದು ಭಾರತದ ರಿಪಬ್ಲಿಕ್ ಡೇ. ನಮ್ಮ ರಿಪಬ್ಲಿಕ್ ಡೇ ಯಾವುದು? ಜನವರಿ 26. ಇವರು ನಿಮಗೆ ಗೊತ್ತೇ ಇರಬಹುದು. ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14. ಮತ್ತು ಇದು ನನಗೆ ಗೊತ್ತಿಲ್ಲ, ಆದರೆ ನಾನು ಇದು ನಮ್ಮ ಕರ್ನಾಟಕದ ಅಂದರೆ ನಮ್ಮ ಇಂಡಿಯಾದ್ದು ಫ್ಲ್ಯಾಗ್ ಅಂದರೆ ಚಂದ. ಅದು ನಮ್ಮ ಬಣ್ಣದಿಂದ ಕೂಡಿರುತ್ತೆ ಅಂದರೆ ಅದು ಆರೆಂಜ್ ಮತ್ತು ವೈಟ್. ಅದೇ ಅಶೋಕ ಚಕ್ರ ಅಂದರೆ ಬ್ಲೂ ಅಂದರೆ ಇಲ್ಲಿದೆ ಅಲ್ವಾ, ಇದನ್ನ ಅಶೋಕ ಚಕ್ರ ಅಂತಾರೆ. ಆಮೇಲೆ ಗ್ರೀನ್ ಇದನ್ನ ನಾವು ಅಶೋಕ ಚಕ್ರ ಅಂತೀವಿ. ನೆಕ್ಸ್ಟ್ ಇವರು ಡಾಕ್ಟರ್ ರಾಧಾಕೃಷ್ಣ. ಅವರ ಜನ್ಮದಿನ ಸೆಪ್ಟೆಂಬರ್ 5. ಅವರ ಜನ್ಮದಿನ ನಾವು ಟೀಚರ್ಸ್ ಡೇ ಅಂತ ಹೇಳ್ತೀವಿ. ಇವರು ಗೊತ್ತೇ ಇರಬಹುದು. ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮಾಡಿದರು. ಇವರು ಗಾಂಧೀಜಿ. ಅವರ ಜನ್ಮದಿನ ಅಕ್ಟೋಬರ್ 2, ಗಾಂಧಿ ಜಯಂತಿ. ಮತ್ತು ಇದು ನಮ್ಮ ಕರ್ನಾಟಕ ಅಂದರೆ ಕನ್ನಡ ರಾಜ್ಯೋತ್ಸವ. ಅದು ನಿಮಗೆ ಗೊತ್ತೇ ಇರ್ಬೋದು, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಇದು ನೆಹರು ಅವರ ಜನ್ಮದಿನ ನವೆಂಬರ್ 14. ಇವರು ಇಷ್ಟಪ್ಪ. ಅವರ ಜನ್ಮದಿನ ಡಿಸೆಂಬರ್ 25 ಅಂದರೆ ನನ್ನ ದಿನನೇ, ಅಂದರೆ ನನ್ನ ಹುಟ್ಟದ ದಿನ, ಅಂದರೆ ನನ್ನ ಬರ್ಡೇ ದಿನ. ಇವ್ರ ಬರ್ಡೇ ನಾನು 25 ಡಿಸೆಂಬರ್ ನನ್ನ ಬರ್ಡೇ. ಅವತ್ತು ಇದು ಬರ್ಡೇ. ಇವಾಗ ಇದನ್ನ ಓದೋಣ. ಇದು ನೆಹರು ಅವರ ಕತೆ. ಪಾಠ 11. ಹೆಡ್ಡಿಂಗ್ ನೆಹರು ಜನ್ಮದಿನ. ನಾನು ಇವತ್ತು ಇಲ್ಲಿವರೆಗೂ ಓದುತ್ತೀನಿ. ಆಮೇಲೆ ನಾವೇ ಉಳ್ದಿ ಲೈನ್ಸ್ನೆಲ್ಲ ನಾನು ಓದುತ್ತೀನಿ. ಇವತ್ತು ಇಷ್ಟನ್ನ ಕೇಳಿಸ್ಕೊಳ್ಳಿ. ಆಮೇಲೆ ನನ್ನ ವಿಡಿಯೋನ ನೋಡ್ಕೊಂಡು ನೀವು ಇದನ್ನ ಮಾಡ್ಬೋದು. ಅದು ಒಂದು ಸರ್ಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯು ತುಂಬ ಆ ದಿನ ಸಡಗರ ಅಂದರೆ ತುಂಬ ಆ ದಿನ ಮಕ್ಕಳು ಸೇರಿದರು. ರಹೀಮ ಹೂವು ತಂದಿದ್ದ.
ಮಾಡಿದನು. ಇದೆಲ್ಲ ನಾನು ಕ್ವಶನ್ಸ್ ಇಲ್ಲಿದೆ, ಅದನ್ನು ಕೇಳ್ತೀನಿ, ನೀವು ಆನ್ಸರ್ ಇದನ್ನು ನಾನು ಇದು ಪೂರ್ತಿ ಲೆಸನ್ ಮುಗಿಸ್ಮೇಲೆ ನಾಳೆ ಅದನ್ನು ಕೇಳ್ತೀನಿ. ರಹೀಮ ಹೂವು ತಂದಿದನು. ರಾಜನು ಹೂಮಾಲೆ ಮಾಡಿದನು. ನೆಹರು ಅವರ ಪಟ್ಟವು ಹೂಮಾಲೆಯಿಂದ ಕಂಗೊಳಿಸಿತು. ಪಟ್ಟವು ಅಂದರೆ ಫೋಟೋ. ಅಂದರೆ ನೋಡಿ, ಈ ಪಿಕ್ಚರಲ್ಲಿ ನೆಹರು ಅವರಿಗೆ ಹೂವ ತಿದ್ದಿಸಿದರು. ನೋಡಿ ಸರಿ. ಶಾಂತಾರಾಮನು ದೇವರ ನಾಮ ಹಾಡಿದನು. ದೇವರ ನಾಮ ಅಂದರೆ ಹಾಡು. ದೇವರ ಹಾಡು. ಸರಿ. ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ನಾಳೆ ಓದಲ್ಲ, ಅದಕ್ಕೆ ಇವತ್ತು ಈ ಪೂರ್ತಿ ಲೆಸನ್ನ ಮುಗಿಸ್ತಾ ಇದ್ದೀನಿ. ನೀವು ನನ್ನ ವಿಡಿಯೋನ ಕೇಳಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ರೂಪ, ದೀಪ, ಫಾತಿಮಾ, ಎಸ್ಸಾನ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣೆ ಮಾಡಿದರು. ಭಾಷಣೆ ಅಂದರೆ ಸ್ಪೀಚ್. ಭಾಷಣೆ ಮಾಡಿದರು. ಸಹನ ಕತೆ ಹೇಳಿದಳು. ಕತೆ ಅಂದರೆ ಸ್ಟೋರಿ. ಕತೆ ಹೇಳಿದರು. ತಾನೇ ಬರೆದ ಕವಿತೆ ಓದಿದಳು. ಕವಿತೆ ಅಂದರೆ ತಾನೇ ಬರೆದಿರ ಸ್ಪೀಚ್. ಇವಾಗ ನೆಕ್ಸ್ಟ್ ಸೆಂಟೆನ್ಸ್ ಓದ್ತೀನಿ. ಗುರುಗಳು ಆದ ನಾರಾಯಣ ಅವರು ನೆಹರು ಅವರ ಭಾರತದ ಕೀರ್ತಿ ಪುರುಷರು. ಬಂದ ದೇಶದ ಬೆಳಗಿದರು. ಪುಟಾಣಿಗಳ ಮಮತೆ ಚಾಚ ಅಂದರೆ ಮಕ್ಕಳು. ನೆಹರು ಅವರಿಗೆ ಮಕ್ಕಳು ಅಂದರೆ ಇಷ್ಟ, ಅದಕ್ಕೆ ಮಕ್ಕಳು ಹೇಳ್ತಾ ಇದ್ದಿದ್ದು ಚಾಚಾ. ಅವರಿಗೆ ಗುಲಾಬಿ ಹೂವು ಅಂದರೆ ತುಂಬ ಸೊಗಸು ಅಂದರೆ ತುಂಬ ಇಷ್ಟ. ಅವ್ರಿಗೆ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ ಆಗಿರತ್ತು. ಅದು ಜವಾಹರಲಾಲ್ ನೆಹರು ಅವರ ಗುಣಗಾನ ಮಾಡಿದರು. ಪೀಟರ್ ವಂದಿಸಿದನು. ನಮಗೆ ಕೆಲವು ಪದ ಗೊತ್ತಿಲ್ಲ, ಅದಕ್ಕೆ ನಾನು ನೆಕ್ಸ್ಟ್ ಸತಿ ಹೇಳ್ತೀನಿ. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಅವರ ಜನ್ಮದಿನದ ಆಚರಣೆ ಬಹಳ ಸೊಗಸಾಗಿ ನಡೆಯಿತು. ಸಂತಸಗಿ ಅವರ ಮನೆಗೆ ಮಲ್ಲಿದ್ದರು. ಇವಾಗ ನಾನು ಕ್ವಶನ್ಸು ಕೇಳುತ್ತೀನಿ.
ಈ ಕ್ವಶನ್ಸ್ ಸರಿ. ಶಾಲೆಯು ಆರ ಜನ್ಮದಿನದ ಆಚರಣೆ ಏನು ಮಾಡಿದರು? ಹೇಳ್ತೀನಿ. ಶಾಲೆ ಅದಕ್ಕೆ ನೀವು ಕೀವರ್ಡ್ ಎಲ್ಲ ಇರಬೇಕು. ಕೀವರ್ಡ್ ಅಂದರೆ ಇದರಲ್ಲಿ ನೀವು ಒಂದು ಆನ್ಸರ್ ಇರ್ತೀರಲ್ವಾ, ಅದೇ ಕೀವರ್ಡ್ ಅಂತಾರೆ. ನೀವು ಹೆಂಗೆ ಮಾಡ್ತೀರಾ? ನೀವು ಕ್ವಶನಿಂದನೇ ಅರ್ಧ ಭಾಗ ಇದು ಆನ್ಸರ್ಗೂ ಬಳಸಿರ್ತೀರಾ. ಶಾಲೆಯು ನೆಹರು ಅವರ ದಿನದ ಆಚರಣೆ ಮಾಡಿದರು. ಇದರ ಕೀವರ್ಡ್ ಯಾವುದು? ನೆಹರು. ರಾಜನು ಏನು ಮಾಡಿದನು? ರಾಜ ಹೂಮಾಲೆ ಮಾಡಿದನು. ಇದೆ ಏನು ಕೀವರ್ಡ್? ಹೂಮಾಲೆ. ರಾಜ ಮಾಡಿದನು ಹೂಮಾಲೆ. ನೆಕ್ಸ್ಟ್ ಕ್ವಶನ್. ನಾರಾಯಣ ಗುರುಗಳು ಏನು ಬೆಳಗಿದರು? ನಾರಾಯಣ ಗುರುಗಳು ದೀಪ ಬೆಳಗಿದರು. ಏನು ಕೀವರ್ಡ್? ದೀಪ. ಪೀಟರ್ ಏನು ಮಾಡಿದನು? ಪೀಟರ್ ವಂದಿಸಿದನು. ಏನು ಕೀವರ್ಡ್? ವಂದಿಸಿದನು. ಸಿಹಿ ತಿಂಡಿ ಯಾರು ಹಂಚಿದರು? ಯಾರು ಹಂಚಿದ್ದು? ಒಂದು ನಿಮಿಷ. ಇನ್ನೊಂದ್ಸತಿ ಹೇಳ್ತೀನಿ, ಕ್ವಶನು ಕೇಳಿಸ್ಕೊಡಿ. ಸಿಹಿ ತಿಂಡಿ ಯಾರು ಹಂಚಿದ್ದರು? ಮಾನಸಿ ಸಿಹಿ ತಿಂಡಿ ಹಂಚಿದ್ದಳು. ಇದರ ಕೀವರ್ಡ್ ಏನು? ಮಾನಸೆ. ಇದರಲ್ಲಿ ನೀವು ಫಸ್ಟ್ ವರ್ಡ್ಸ್ ಕೀವರ್ಡ್ ಆಗಿರುತ್ತೆ. ಅರ್ಧ ಭಾಗ ಮತ್ತು ಲಾಸ್ಟ್ ವರ್ಡ್ಸ್ ಅದು ಎಲ್ಲ ಕೀವರ್ಡ್ ಆಗಿರುತ್ತೆ. ಇವಾಗ ನೆಕ್ಸ್ಟು ಓದೋಣ. ಇದೇ ನಿಮಗೆ ಅರ್ಧ ಭಾಗನ ತುಂಬಿಸ್ಬೇಕು. ಅಂದರೆ ಇಲ್ಲಿ ಸ್ವಲ್ಪ ಲೈನನ್ನು ಬಿಟ್ಟಿದ್ದಾರೆ, ಅಲ್ಲಿ ನೀವು ಪದ ಸೇರಿಸ್ಬೇಕು. ಅಂದರೆ ಲೆಟರ್ ಸೇರಿಸ್ಬೇಕು. ಸರಿ, ಇವಾಗ ನಾನು ಹೇಳ್ತೀನಿ. ಅದು ಒಂದು ಡ್ಯಾಶ್ ಶಾಲೆ. ಏನು? ಸರ್ಕಾರಿ. ಅದು ಒಂದು ಸರ್ಕಾರಿ ಶಾಲೆ. ಶಾಲೆಯು ತುಂಬ ಆದಿನ ಡ್ಯಾಶ್ ಸಡಗರ. ಏನು? ಶಾಲೆ ತುಂಬ ಆದಿನ ಸಡಗರವೋ ಸಡಗರ. ನೆಹರು ಅವರ ಭಾರತದ ಡ್ಯಾಶ್ ಪುರುಷರು. ಏನು? ಕಿರುತಿ. ನೆಹರು ಅವರು ಭಾರತದ ಕಿರುತಿ ಪುರುಷರು. ಪುಟಾಣಿಗಳ ಮಮತೆ. ಏನು? ಚಾಚಾ. ಮಾನಸೆ ಏನು? ಡ್ಯಾಶ್ ಹಂಚಿದಳು. ಏನು ಮಾಡಿದಳು? ಮಾನಸೆ ಸಿಹಿ ತಿಂಡಿ ಹಂಚಿದಳು. ಇವಾಗ ನೆಕ್ಸ್ಟ್ ಈ ಕ್ವಶನ್, ಈ ಒಂದು ಕ್ವಶನ್ ಮಾತ್ರ ನಾನು ಓದಿಸಿದ್ದೀನಿ ಅಷ್ಟೇ. ನನ್ನ ಕ್ಲಾಸು ಮುಂದೆ ಏನಾದರೂ ಮಾಡಿದ್ದ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಈ ಬಾಕ್ಸ್ ಸೇರಿ ಇಲ್ಲಿ ಗುರುಗಳು, ರೂಪ, ದೀಪ,
ನಿಸರ್ಗ. ಇದು ಒಂದು ಇಂದ ಭಾಷಣೆ, ಇದರಿಂದ ನೀವು ಮಾಡಿದರು 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 3 ಸತಿ ಮಾಡಿದರು. ನೀವು ಒಂದೊಂದು ಪದಗೆ ಇದನ್ನ ಸೇರಿಸಿ ಗುರುಗಳು ಭಾಷಣೆ ಮಾಡಿದರು. ನೋಡಿ ಹಂಗೆ ಇಲ್ಲಿನೂ ಮಾಡಿದರೆ ಗುರುಗಳು ಭಾಷಣೆ ಮಾಡಿದರು. ನೀವು ಅದನ್ನ ಮಾಡಬೇಕು. ನಾನಿವಾಗ ಹೇಳ್ತೀನಿ. ಗುರುಗಳು ಭಾಷಣೆ ಮಾಡಿದರು. ರೂಪ ಭಾಷಣೆ ಮಾಡಿದಳು. ದೀಪ ಭಾಷಣೆ ಮಾಡಿದಳು. ನಿಸರ್ಗ ಭಾಷಣೆ ಮಾಡಿದಳು. ಈ 3 ವರ್ಡ್ಗೂ ನೀವು ಭಾಷಣೆ ಮಾಡಿದಳು ಮಾಡಿದಳು ಮಾಡಿದಳು. ಅದು ಮಾಡಿದನು ಮಾಡಿದಳು ಮಾಡಿದರು. ಅದನ್ನೆಲ್ಲ ಇದಕ್ಕೆ ಸೇರಿಸಬೇಕು. ಇವತ್ತಿಲ್ಲಿ ನಾನು ಇಷ್ಟು ಓದಿಸ್ತಿದ್ದೀನಿ. ನನ್ನ ಸ್ಕೂಲು ಅಂದರೆ ನನ್ನ ಕ್ಲಾಸ್ ಎಷ್ಟು ನನಗೆ ಓದಿಸಿದ್ದೋ ನಾನು ಅಷ್ಟು ನಿಮಗೆ ಇದರಲ್ಲಿ ಮಾಡಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೇಳಿ. ಈ ವಿಡಿಯೋನ ಪ್ರತಿದಿನ ನೋಡಿ. ಇದರಿಂದ ನಿಮಗೆ ಯಾರ್ಯಾರು ಪ್ರಾಣ ಕೊಟ್ಟಿದ್ದರು ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಹಿಂದಿ ಸಾಂಗ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾಳೆವರೆಗೂ ವೇಟ್ ಮಾಡಿ. ಬಾಯ್, ಥ್ಯಾಂಕ್ ಯು.